ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹಗರಣ ನಡೆದಿತ್ತು ಎನ್ನಲಾದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಎಸಗಿರುವವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಶಿಫಾರಸು ಮಾಡಿ ವರದಿಯನ್ನು ಸಲ್ಲಿಸಲಾಗಿದೆ. ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ಹಾ ಇವರ ನೇತೃತ್ವದಲ್ಲಿ ತನಿಖಾ ವರದಿಯನ್ನ ಸಲ್ಲಿಸಲಾಗಿದೆ. ಸುಮಾರು 1722 ಪುಟಗಳು ಹೊಂದಿರುವಂತಹ ಮಧ್ಯಂತರ ವರದಿ ಇದಾಗಿದೆ. ಇದನ್ನ ಈಗ ಸಲ್ಲಿಸಲಾಗಿದೆ. ಮಧ್ಯಂತರ ವರದಿಯಲ್ಲಿ ಭ್ರಷ್ಟಾಚಾರ ನಡೆದಿರೋದರ ಬಗ್ಗೆ ಉಲ್ಲೇಖ ಆಗಿದೆ. ಕೋಟ್ಯಂತರ ರೂಪಾಯಿ ಹಣವನ್ನ ದುರುಪಯೋಗಪಡಿಸಿಕೊಳ್ಳಲಾಗಿದೆ. ದುರುಪಯೋಗಪಡಿಸಿಕೊಳ್ಳುವಂತಹ ಕೆಲಸ ಆಗಿದೆ. ಜೊತೆಗೆ ಎಷ್ಟೋ ಕಡೆ ಕೆಲಸ ಮಾಡದೆ ಹಣ ದುರುಪಯೋಗ ಆಗಿದೆ, ಕೆಲಸ ಆಗಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಅಕ್ರಮ ಎಸಗಿರುವವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಕೂಡ ಈ ವರದಿಯಲ್ಲಿ ಆಗ್ರಹಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಹರೀಶ್, ಇವತ್ತೆಲ್ಲ ಇಡೀ ದಿನ ಒಂದ್ ಕಡೆ ಮೂಡ ಪ್ರಕರಣದ ವಾದ ಪ್ರತಿವಾದನೆ ಆಯ್ತು ಕೋರ್ಟ್ನಲ್ಲಿ. ಬಟ್ ಈಗ ಕೋವಿಡ್ ಕಾಲದ ಹಗರಣದ ಮಧ್ಯಂತರ ವರದಿ ಸಲ್ಲಿಕೆಯಾಗಿರೋದು ಏನ್ ಗೊತ್ತಾಗ್ತಾ ಇದೆ ಈ ಬಗ್ಗೆ? ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಈ ಹಿಂದಿನ ಬಿಜೆಪಿ ಅವಧಿಯಲ್ಲಿ ಸಂದರ್ಭದಲ್ಲಿ ಕೋವಿಡ್ ನಲ್ಲಿ ನಡೆದಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಜಸ್ಟಿಸ್ ಈಗ ಒಂದು ಜಾನ್ ಮೆಕೇನ್ ಅವರ ಒಂದು ವರದಿಯನ್ನ ಮಧ್ಯಂತರ ವರದಿಯನ್ನ ಸಲ್ಲಿಸಿದ್ದಾರೆ. ಮಧ್ಯಂತರ ವರದಿ 1722 ಪುಟಗಳನ್ನ ಒಳಗೊಂಡಿದೆ. ಮುಖ್ಯವಾಗಿ ವರದಿಯಲ್ಲಿ ಅಕ್ರಮ ಆಗಿರುವ ಅಂಶವನ್ನ ಕೂಡ ಆಗ ಪ್ರಸ್ತಾಪ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಯಾರು ಅಕ್ರಮದಲ್ಲಿ ಭಾಗಿಯಾದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅನ್ನುವಂತಹ ಶಿಫಾರಸನ್ನ ಕೂಡ ಈಗ ಮಾಡಿರುವಂತದ್ದು. ಜೊತೆಗೆ ಬೆಂಗಳೂರಿನ ಎಲ್ಲ 28 ಕ್ಷೇತ್ರವಾರು ಕೂಡ ಎಷ್ಟೆಷ್ಟು ಹಣವನ್ನ ವ್ಯಯ ಮಾಡಿರುವಂತಹ ದಾಖಲೆಗಳು ಇದಾವೆ ಅದನ್ನ ತೋರಿಸಿರುವಂತ. ಜೊತೆಗೆ ಅಲ್ಲಿ ಏನು ಕೆಲಸನೇ ಆಗಿಲ್ಲ ಅನ್ನುವಂತ ಅಂಶವನ್ನ ಕೂಡ ಆ ಒಂದು ವರದಿಯಲ್ಲಿ ಪ್ರಸ್ತಾಪ ಮಾಡಿದೆ. ಮತ್ತೆ ಜಿಲ್ಲಾವಾರು ಏನೆಲ್ಲ ಅಕ್ರಮಗಳಾಗಿದೆ, ಎಷ್ಟು ಹಣ ಪ್ರಸ್ತಾಪ ಮಾಡಿದ್ರೆ ಮತ್ತೆ ಎಷ್ಟು ಅಕ್ರಮ ಆಗಿದೆ ಅನ್ನುವಂತ ಅಂಶವನ್ನ ಕೂಡ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಸೊ ಇದೇ ವಾರ ಅಂದ್ರೆ ಗುರುವಾರ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಮುಖ್ಯವಾಗಿ ಏನ್ ಮಾಡ್ಬೇಕಾಗುತ್ತೆ, ಯಾವ ರೀತಿ ಹೆಜ್ಜೆ ನೀಡಬೇಕು, ಏನ್ ತೀರ್ಮಾನ ಮಾಡಬೇಕು ಅನ್ನೋದು ಕೂಡ ಸಂಪುಟ ಸಭೆಯಲ್ಲಿ ಅಂತಿಮ ಆಗಲಿದೆ. ಆದ್ರೆ ಒಂದು ಸ್ಪಷ್ಟ ಆಗಿರುವಂತದ್ದು, ಸೊ ಏನ್ ಕೋವಿಡ್ ಕಾಲದಲ್ಲಿ 4,000 ಕೋಟಿ ಅಕ್ರಮ ಆಗಿದೆ ಅನ್ನುವಂತ ಗಂಭೀರ ಆರೋಪವನ್ನು ಕಾಂಗ್ರೆಸ್ ನಾಯಕರಿಂದ ವ್ಯಕ್ತ ಆಗ್ತಿತ್ತು. ಈಗ ಈ ಕಾಂಗ್ರೆಸ್ ಸರ್ಕಾರ ಇರುವಂತಹ ಅವಧಿಯಲ್ಲಿ ಕೂಡ ಈಗ ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದ್ರೆ ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗಂಭೀರ ಆರೋಪ ವ್ಯಕ್ತ ಆಗಿತ್ತು. ಈಗ ಒಂದು ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತ ಶಿಫಾರಸು ಆಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ವಿಜಯ್, ಥ್ಯಾಂಕ್ ಯು ಹರೀಶ್. ಸೊ ಈಗ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಏನೆಲ್ಲ ಅಕ್ರಮ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳಿ ಅಂತ ಕೂಡ ಇದರಲ್ಲಿ ಆಗ್ರಹಿಸಿದ್ದಾರೆ. ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವೇ ಏನು ಆರೋಪ ಕೇಳಿ ಬರ್ತಾ ಇದೆ, ಅದು ಕೋರ್ಟ್ನ ಹಂತದಲ್ಲಿದೆ. ಈ ಮಧ್ಯೆ ಬಿಜೆಪಿಯ ಸರ್ಕಾರದ ಕಾಲದ ಹಗರಣಗಳ ತನಿಖೆಯನ್ನು ಮಾಡಿಸ್ತೀವಿ, ಆ ತನಿಖೆಗಳು ಕೂಡ ಚುರುಕಾಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಾ ಇದ್ರು. ಅದರಂತೆ ಈಗ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂತಹ ಕೋಟ್ಯಂತರ ರೂಪಾಯಿಯ ಹಗರಣ ಆಗಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.